ರಿಂದ 50 ಲ್ಯಾಕ್ಸ್ 60 ಲ್ಯಾಕ್ಸ್‌ವರೆಗೂ ಏನು ಕನ್ಸ್ಯೂಮ್ ಆಗತ್ತೆ. ಬಾಕಿ 35 ಲ್ಯಾಕ್ಸ್ ಲೀಟರ್ ಅಷ್ಟು ಹಾಲು ಹ್ಯಾಸ್ ಓಪನ್ಡ್ ಅವೆನ್ಯೂ ಎಲ್ಲಾ ಇದರಲ್ಲೂ ಮಾಡ್ಬೋದು ಅಂತ. ಮಾಡ್ಬೋದು ಅಂತ. ಬೇರೆ ಬೇರೆ ನಾವು ಪ್ರಾಡಕ್ಟ್ಸ್‌ನ ಡೈವರ್ಸಿಫಿಕೇಷನ್ ಮಾಡ್ಕೊಂಡಿದ್ದೀವಿ ನಮ್ಮದು. ಫ್ಲೇವರ್ಡ್ ಮಿಲ್ಕ್ ಇರ್ಬೋದು. ಈ ರೀತಿಯಾಗಿ ತುಂಬ ಡೈವರ್ಸಿಫಿಕೇಷನ್ ಇದೆ. ಹ್ಮ್. ಬಟ್ ಸ್ಟಿಲ್ ಅದಾದ್ಮೇಲೂ ಕೂಡ ತುಂಬ ಹಾಲು ನಮಗೆ ಕನ್ವರ್ಷನ್ ಆಗಿ ಉಳಿತಾ ಇದೆ. ಸೊ, ಅದನ್ನೇನ್ ಮಾಡ್ತೀರಾ ಸರ್? ಅದನ್ನೀಗ ನಾವು ಬೇರೆ ಬೇರೆ ಮಾರ್ಕೆಟ್ಸ್‌ನ ಹುಡುಕ್ತಾ ಇದೀವಿ ಈಗ. ಸೊ, ವಿ ಮಾರ್ಕೆಟ್ ವಾಂಟ್ ಇದು ಟು ಅಂತ ಬಂದಾಗ ಇಂಡಿಯಾದಲ್ಲಿ ಇರೋದೇ 2 ಬಿಗ್ಗೆಸ್ಟ್ ಮಿಲ್ಕ್ ಫೆಡರೇಷನ್ ಅಂದ್ರೆ ಆ ಕಡೆ ಒಂದು ಆನಂದ್ ಮಿಲ್ಕ್ ಯೂನಿಯನ್ ಲಿಮಿಟೆಡ್ ಒಂದು ಬಿಟ್ರೆ ಈ ಕಡೆ ನಮ್ಮ KMF ಅಂತ. ಇವೆರಡು ಹೆಸರುಗಳು ಒಂಥರ ಬೇಡ ಬಿಡಿ, 2 ಆಕ್ಟರ್ ಹೆಸರುಗಳು ಬಂತು, ಬಟ್ ಬೇಡ. ಬಟ್ ಅಂದ್ರೆ 2 ಕುತೂಹಲಗಳನ್ನು ಹುಟ್ಸೋಂಥದ್ದು ಮಧ್ಯದಲ್ಲಿ ಹೋದ ವರ್ಷ ಎಲೆಕ್ಷನ್ ಟೈಮಲ್ಲೂ ಯಾವಾಗಲೂ 2 ಏನೋ ಮರ್ಜರ್ ಆಗ್ಬಿಡುತ್ತೆ ಅಂತ ಅಂದಿದ್ದಕ್ಕೆ ಅದೊಂದು ದೊಡ್ಡ ಗಲಾಟೆ ಶುರುವಾಗಿ ಅದೆಲ್ಲ ಆಯಿತು. ಫಸ್ಟ್ಲಿ ವುಡ್ ಯು ಲೈಕ್ ಟು ಥ್ರೋ ಸಮ್ ಲೈಟ್ ಆಸ್ ಟು ಒಳಗಿಂದ ನೀವು ಇದ್ದು ನೋಡಿದ್ರಲ್ಲ, ಏನಾಯ್ತು ಆ ಗಲಾಟೆ, ಹೆಂಗಿದೆ ಇವತ್ತಿಗೆ? ಈ ಕಾಂಟ್ರವರ್ಸಿ ಆದಾಗ ನಾನು ಇರಲಿಲ್ಲ KMFನಲ್ಲಿ. ಬಟ್ ಲೇಟರ್ ನಾನು ಆಫೀಸ್ ಅಸ್ಯೂಮ್ ಮಾಡಿದ್ಮೇಲೆ ಅವಾಗ ಅಫ್ಕೋರ್ಸ್ ಎವ್ರಿಬಡಿ ನೋಸ್ ದಟ್ ಇಟ್ ಹ್ಯಾಸ್ ಕಮ್ ಇನ್ ಮೀಡಿಯಾ ಇನ್ ಅ ಬಿಗ್ ವೇ. ನಂದಿನಿನ ಎಲ್ಲೋ ಒಂದು ಕಡೆ ಮರ್ಜ್ ಮಾಡಿಬಿಡ್ತಾರೆ ಅಮೂಲ್ಗೆ ಅನ್ನೋದೆಲ್ಲ ಸುದ್ದಿ ಹರಡಿತ್ತು. ಬಟ್ ಖಂಡಿತವಾಗ್ಲೂ ಆ ರೀತಿ ಏನೂ ಆಗಲಿಕ್ಕಿಲ್ಲ. ಬಿಕಾಸ್ ನಮ್ಮದು ಸಂಸ್ಥೆ ಕ್ರಿಯೇಟ್ ಆಗಿರೋದು ಸಪ್ರೇಟ್ ಕೋಆಪರೇಟಿವ್ ಆ್ಯಕ್ಟ್ನಲ್ಲಿ. ಅವ್ರದ್ದು ಸಂಸ್ಥೆ ಕ್ರಿಯೇಟ್ ಆಗಿರೋದು ಸಪ್ರೇಟ್ ಕೋಆಪರೇಟಿವ್ ಆ್ಯಕ್ಟ್ನಲ್ಲಿ. ಆ್ಯಂಡ್ ದೇರ್ ಆಪರೇಷನ್ಸ್ ಆರ್ ಇನ್ ಡಿಫ್ರೆಂಟ್ ಏರಿಯಾಸ್. ಅವರ್ ಆಪರೇಷನ್ಸ್ ಇನ್ ಡಿಫ್ರೆಂಟ್ ಏರಿಯಾಸ್. ಆಮೇಲೆ ಈಗೇನಾಗುತ್ತೆ, ಇಂಡಿಯನ್ ರಿಜಿಸ್ಟರ್ಡ್ ಒಳಗಡೆ ರಿಜಿಸ್ಟರ್ ಆಗಿರೋಂಥ ಯಾವುದೇ ಕಂಪನಿ ಆಗ್ಬೋದು, ಭಾರತದ ಎಲ್ಲೇ ಬೇಕಾದ್ರೂ ಪ್ರಾಡಕ್ಟ್ಸ್‌ನ ಮಾರಾಟ ಮಾಡ್ಬೋದು. ಸೊ, ಮರ್ಜರ್ ಮಾಡೇ ಮಾಡಬೇಕಂತ ಏನೂ ಇಲ್ಲ. ಸೊ, ಹ್ಮ್. ಹಾಗಾಗಿ ಅದು ಏನು ಈಗ ಸದ್ಯಕ್ಕೆ ಆ ಥರ ಯಾವುದೂ ಪ್ರಸ್ತಾವನೆ ಇಲ್ಲ. ಆ ಥರ ಆಗತ್ತೆ ಅನ್ನೋ ಭಯ ಯಾರಿಗೂ ಬೇಡ. ಖಂಡಿತವಾಗ್ಲೂ ಆಗೋದಿಲ್ಲ. ನಂದಿನಿ ನಂದಿನಿಯಾಗೇ ಉಳಿಯುತ್ತೆ.